ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ತ್ರಿವಿಕ್ರಮ್ ಅಕಾಡೆಮಿ ಚಾನಲ್ಗೆ ಸ್ವಾಗತ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಇನ್ನೂ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ, ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಪ್ರೆಸ್ ಮಾಡಿ. ಆವಾಗ ನಿಮಗೆ ನಾನು ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ವಿಡಿಯೋವನ್ನು ತಪ್ಪದೇ ನೋಡ್ಬೋದು. ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇವತ್ತಿನ ಈ ವಿಡಿಯೋದಲ್ಲಿ ಇಂಗ್ಲೀಷ್ ಗ್ರಾಮರ್ನಲ್ಲಿ ಬರ್ತಕ್ಕಂತಹ ಒಂದು ಆರ್ಟಿಕಲ್ ಟಾಪಿಕ್ ಬಗ್ಗೆ ನೋಡೋಣ. ಈ ಆರ್ಟಿಕಲ್ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಟಾಪಿಕ್ ಆಗಿದೆ. ಅನೇಕ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಇದರ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾರೆ. ಸೊ ಇದು ಕಂಪಲ್ಸರಿ ಆಗಿ ಇದರ ಮೇಲೆ ಪ್ರಶ್ನೆಗಳು ಬರ್ತಾ ಇರೋದ್ರಿಂದ ಸೊ ಕೊನೆಯವರೆಗೂ ಈ ವಿಡಿಯೋವನ್ನು ನೋಡಿ. ವಾಟ್ ಈಸ್ ಆರ್ಟಿಕಲ್? ಆರ್ಟಿಕಲ್ ಎಂದರೆ an article is a word that goes before a noun giving some basic information about the noun, such as it is a singular or plural, or if the object is specific or general. ಆರ್ಟಿಕಲ್ ಅನ್ನೋದು ಒಂದು ಶಬ್ದ. ಅದು ನಾಮಪದದ ಹಿಂದೆಯನ್ನು ಉಪಯೋಗಿಸ್ತಕ್ಕಂಥ ಒಂದು ಶಬ್ದವಾಗಿದೆ. ಇದು ನಾಮಪದದ ಬಗ್ಗೆ ಒಂದು ಬೇಸಿಕ್ ಇನ್ಫಾರ್ಮೇಷನ್ ಅಥವಾ ಮೂಲ ಒಂದು ಮಾಹಿತಿಯನ್ನು ಕೊಡ್ತಕ್ಕಂಥದ್ದು. ಅಂದರೆ ನಾಮಪದ ವೆದರ್ ಇಟ್ ಈಸ್ ಅ ಸಿಂಗುಲರ್ ಆರ್ ಪ್ಲ್ಯೂರಲ್, ನಾಮಪದ ಸಿಂಗುಲರ್ ಆಗಿದೆಯಾ ಅಥವಾ ಪ್ಲ್ಯೂರಲ್ ಆಗಿದೆಯಾ, ಏಕವಚನದಲ್ಲಿದೆಯಾ ಅಥವಾ ಬಹುವಚನದಲ್ಲಿದೆಯಾ, ಆರ್ ಇಫ್ ದ ಅಬ್ಜೆಕ್ಟ್ ಈಸ್ ಸ್ಪೆಸಿಫಿಕ್ ಆರ್ ಜನರಲ್, ಅಥವಾ ಆ ವಸ್ತು ಸ್ಪೆಸಿಫಿಕ್ ಅಂದರೆ ನಿರ್ದಿಷ್ಟವಾಗಿದೆಯಾ ಅಥವಾ ಒಂದು ಜನರಲ್ ಆಗಿದೆಯಾ ಅಂತಕ್ಕಂಥದ್ದನ್ನು ಈ ಒಂದು ಆರ್ಟಿಕಲ್ ಹೇಳುತ್ತೆ. ದೇರ್ ಆರ್ ಟೂ ಟೈಪ್ಸ್ ಆಫ್ ಆರ್ಟಿಕಲ್. ನಾವು ಎರಡು ವಿಧದ ಆರ್ಟಿಕಲನ್ನು ನೋಡುತ್ತೇವೆ. ಕನ್ನಡದಲ್ಲಿ ಆರ್ಟಿಕಲ್ ಅಂತಂದರೆ ಉಪಪದಗಳು ಅಂತ ಕರಿತೇವೆ. ಮೊದಲನೇ ಟೈಪ್ ಆರ್ಟಿಕಲ್ ಯಾವುದು ಅಂತಂದರೆ ಇಂಡೆಫಿನೆಟ್ ಆರ್ಟಿಕಲ್, ಅಂದರೆ ಅನಿರ್ದಿಷ್ಟ ಆರ್ಟಿಕಲ್ ಅಂತ ಕರಿತೀವಿ. ಸೊ ಅವು ಯಾವ್ಯಾವು ಅಂದರೆ ಎ ಮತ್ತು ಆ್ಯನ್. ಅದೇ ರೀತಿ ಡೆಫಿನೆಟ್ ಆರ್ಟಿಕಲ್ ಅಂತಂದರೆ ನಿರ್ದಿಷ್ಟವಾಗಿರ್ತಕ್ಕಂತಹ ಆರ್ಟಿಕಲ್ ಅಂತ ಕರಿತೀವಿ ಅದನ್ನು. ದ ಆ ಆರ್ಟಿಕಲ್ ಯಾವುದು ಅಂದರೆ ದ. ಇಂಡೆಫಿನೆಟ್ ಆರ್ಟಿಕಲ್ ಅಂತಂದರೆ ಎ ಆ್ಯಂಡ್ ಆ್ಯನ್ ಆರ್ ಕಾಲ್ಡ್ ಇಂಡೆಫಿನೆಟ್ ಆರ್ಟಿಕಲ್ಸ್. ಎ ಮತ್ತು ಆ್ಯನ್ ಏನಿವೆ ಇವು ಇಂಡೆಫಿನೆಟ್ ಆರ್ಟಿಕಲ್ಸ್ ಅಂತ ನಾವು ಕರಿತೇವೆ. A and an are used with a singular countable noun whose specific identity is not known to the reader or person. ಎ ಮತ್ತು ಆ್ಯನ್ ಆರ್ಟಿಕಲ್ಸ್ಗಳು ಏನಿವೆ ಅಂತಂದರೆ ಇವು ನಾವು ಸಿಂಗುಲರ್ ಕೌಂಟೇಬಲ್ ನೌನ್ ಅಂದರೆ ಏಕವಚನ ಮತ್ತು ಎಣಿಸಲು ಬರುವಂತಹ ನಾಮಪದಗಳ ಹಿಂದೆ ಎ ಮತ್ತು ಆ್ಯನನ್ನು ನಾವು ಯೂಸ್ ಮಾಡ್ತೇವೆ, ಉಪಯೋಗಿಸ್ತೇವೆ. ಇಲ್ಲಿ ಏನಂತಂದರೆ ಆ ಒಂದು ನಾಮಪದದ ಬಗ್ಗೆ ನಮಗೆ ನಿರ್ದಿಷ್ಟವಾಗಿರ್ತಕ್ಕಂಥ ನಿಖರ ಮಾಹಿತಿ ಇರೋದಿಲ್ಲ. ಇಟ್ ಈಸ್ ಇಂಡೆಫಿನೆಟ್, ನಮಗೆ ಅನಿರ್ದಿಷ್ಟ ಇರ್ತದೆ. ಅದು ನಿರ್ದಿಷ್ಟವಾಗಿ ನಮಗೆ ಅದರ ಬಗ್ಗೆ ಮಾಹಿತಿ ಗೊತ್ತಿರೋದಿಲ್ಲ. ಐಡೆಂಟಿಟಿ ಅಂದರೆ ಗುರುತು, ಸ್ಪೆಸಿಫಿಕ್ ಐಡೆಂಟಿಟಿ ಅಂದರೆ ನಿರ್ದಿಷ್ಟ ಗುರುತು ನಮಗೆ ಅದರ ಬಗ್ಗೆ ಗೊತ್ತಿರೋದಿಲ್ಲ. ದೇ ಆರ್ ಯೂಸ್ಡ್ ವೆನ್ ವಿ ಡು ನಾಟ್ ಸ್ಪೀಕ್ ಆಫ್ ಡೆಫಿನೆಟ್ ಆರ್ ಪರ್ಟಿಕ್ಯುಲರ್ ಪ್ಲೇಸ್, ಪರ್ಸನ್ ಆರ್ ಥಿಂಗ್. ಹಾಗಾದರೆ ಎ ಮತ್ತು ಆ್ಯನನ್ನು ಎಲ್ಲಿ ಯೂಸ್ ಮಾಡ್ತೀವಿ ಅಂತಂದರೆ ವೆನ್ ವಿ ಡು ನಾಟ್ ಸ್ಪೀಕ್ ಆಫ್ ಡೆಫಿನೆಟ್ ಆರ್ ಪರ್ಟಿಕ್ಯುಲರ್ ಪ್ಲೇಸ್, ಪರ್ಸನ್ ಆರ್ ಥಿಂಗ್. ಅಂದರೆ ನಿರ್ದಿಷ್ಟವಾಗಿರ್ತಕ್ಕಂತಹ ಪ್ಲೇಸ್ ಅಂದರೆ ಸ್ಥಳ, ಪರ್ಸನ್ ಅಂದರೆ ವ್ಯಕ್ತಿ ಮತ್ತು ಥಿಂಗ್ ಅಂದರೆ ವಸ್ತು. ನಿರ್ದಿಷ್ಟವಾಗಿರ್ತಕ್ಕಂತಹ ಸ್ಥಳ, ವ್ಯಕ್ತಿ ಮತ್ತು ವಿಷಯಗಳ ಹಿಂದೆ ನಾವೇನಂತಂದರೆ ಈ ಒಂದು ಎ ಮತ್ತು ಆ್ಯನನ್ನು ಉಪಯೋಗಿಸ್ತೇವೆ. ಅಂದರೆ ನಿರ್ದಿಷ್ಟವಾಗಿ ನಾವು ಹೇಳಲು ಬರದೇ ಇರತಕ್ಕಂತಹ ಒಂದು ಪ್ಲೇಸ್ ಇರ್ಬೋದು, ಪರ್ಸನ್ ಇರ್ಬೋದು ಮತ್ತು ಥಿಂಗ್ ಇರ್ಬೋದು, ಅದರ ಹಿಂದುಗಡೆ ನಾವು ಎ ಮತ್ತು ಆ್ಯನನ್ನು ಇಲ್ಲಿ ಉಪಯೋಗಿಸ್ತೇವೆ. ಸೊ ಎ ಮತ್ತು ಆ್ಯನ್ ಮತ್ತು ನೋಡೋದಕ್ಕಿಂತ ಮುಂಚೆ ನಾವು ವಾಟ್ ಈಸ್ ಓವೆಲ್ಸ್ ಆ್ಯಂಡ್ ಕಾನ್ಸನೆಂಟ್ಸ್ ಅನ್ನು ತಿಳ್ಕೊಳ್ಳೋದು ಬಹಳ ಮುಖ್ಯವಾಗಿದೆ. ನಾವು ಕನ್ನಡದಲ್ಲಿ ಸ್ವರಗಳು ಮತ್ತು ವ್ಯಂಜನಗಳು ಅಂತ ನಾವು ನೋಡ್ತೀವಿ. ಅದೇ ರೀತಿ ಇಂಗ್ಲೀಷ್ನಲ್ಲೂ ಕೂಡ ಓವೆಲ್ಸ್ ಮತ್ತು ಕಾನ್ಸನೆಂಟ್ಸ್ ಅಂತ ಇವೆ. ಓವೆಲ್ಸ್ ಅಂತಂದರೆ ಸ್ವರಗಳು, ಕಾನ್ಸನೆಂಟ್ಸ್ ಅಂದರೆ ವ್ಯಂಜನಗಳು. ಓವೆಲ್ಸ್ಗಳು ಅಂದರೆ ಸ್ವತಂತ್ರವಾಗಿ ಉಚ್ಚರಿಸಲ್ಪಡ್ತವೆ. ಕಾನ್ಸನೆಂಟ್ಸ್ ಅಂದರೆ ಓವೆಲ್ಸ್ ಮೇಲೆ ಡಿಪೆಂಡ್ ಆಗಿರ್ತವೆ, ಸ್ವರಗಳ ಮೇಲೆ ಡಿಪೆಂಡ್ ಆಗಿರ್ತವೆ. ಹಾಗಾದರೆ ಇಂಗ್ಲೀಷ್ನಲ್ಲಿ ಓವೆಲ್ಸ್ಗಳು ಎಷ್ಟಿವೆ, ಅವು ಮತ್ತು ಯಾವ್ಯಾವು? ಇಂಗ್ಲೀಷ್ನಲ್ಲಿ ಓವೆಲ್ಸ್ಗಳು ಎ, ಇ, ಐ, ಓ, ಯು, ಒಟ್ಟು 5 ಓವೆಲ್ಸ್ಗಳಿವೆ. ಅದೇ ರೀತಿ ಕಾನ್ಸನೆಂಟ್ಸ್ಗಳು ಆ 5 ಓವೆಲ್ಸ್ಗಳು ಬಿಟ್ಟು ಉಳಿದಿದ್ದೆಲ್ಲ ಏನು ಅಂತಂದರೆ ಕಾನ್ಸನೆಂಟ್ಸ್ಗಳು. ಆ ಒಟ್ಟು ಕಾನ್ಸನೆಂಟ್ಸ್ಗಳು 21. ಸೊ ಒಟ್ಟು 26 ಇಂಗ್ಲೀಷ್ನ ಒಂದು ವರ್ಣಮಾಲೆ ಅಥವಾ ಆಲ್ಫಾಬೆಟ್ಸ್ ಅಂತ ಕರಿತೀವಿ. ಯೂಸ್ ಆಫ್ ಎ. ಇಲ್ಲಿ ಆರ್ಟಿಕಲ್ ಎ ಎಲ್ಲಿ ಯೂಸ್ ಮಾಡ್ತೀವಿ ಅನ್ನೋದನ್ನು ನೋಡೋಣ. ಎ ಈಸ್ ಯೂಸ್ಡ್ ಬಿಫೋರ್ ನೌನ್ಸ್ ದ್ಯಾಟ್ ಬಿಗ್ಯಾನ್ಸ್ ವಿತ್ ಅ ಕಾನ್ಸನೆಂಟ್ ಸೌಂಡ್. ಎ ಇಲ್ಲಿ ಯೂಸ್ ಮಾಡ್ತೀವಿ ಅಂತಂದರೆ ದ್ಯಾಟ್ ಬಿಗ್ಯಾನ್ಸ್ ವಿತ್ ಅ ಕಾನ್ಸನೆಂಟ್ ಸೌಂಡ್ ಅಂದರೆ ವ್ಯಂಜನದ ಉಚ್ಚಾರವನ್ನು ಹೊಂದಿರತಕ್ಕಂತಹ ನಾಮಪದದ ಹಿಂದೆ ಎ ಅನ್ನು ಯೂಸ್ ಮಾಡ್ತೇವೆ. ನೋಡೋಣ. ಎಕ್ಸಾಂಪಲ್: ಎ ಬಾಯ್, ಎ ಗರ್ಲ್, ಎ ಟೇಬಲ್, ಎ ಚೇರ್, ಎ ಬುಕ್, ಎ ಗ್ಲಾಸ್.
ಇಲ್ಲಿ ಒಂದು ಗಮನಿಸಿರಬಹುದು, ಪ್ರತಿಯೊಂದರಲ್ಲಿ ನಾನು ರೆಡ್ ಒಂದು ಕಲರ್ನಲ್ಲಿ ಅದನ್ನು ಹೈಲೈಟ್ ಮಾಡಿದ್ದೀನಿ. ಎ ಬಾಯ್ ಅಂತ ಇದೆ. ಇಲ್ಲಿ ಬಾಯ್ ಹಿಂದ್ಗಡೆ ಎ ಅಂತಕ್ಕಂಥ ಒಂದು ಎ ಅಂತಕ್ಕಂಥ ಒಂದು ಆರ್ಟಿಕಲನ್ನು ನಾನು ಯೂಸ್ ಮಾಡಿದ್ದೇನೆ. ಸೊ ಇಲ್ಲಿ ಎ ಬಾಯ್ ಅಂತಂದರೆ ಇಲ್ಲಿ ಬಿ ಏನಿದೆ ಇಲ್ಲಿ ಕಾನ್ಸನೆಂಟ್ ಸೌಂಡ್ ಇದೆ. ಬಿ ಏನಿದೆ ಇಲ್ಲಿ ಕಾನ್ಸನೆಂಟ್ ಸೌಂಡ್ ಇದೆ. ಅದೇ ರೀತಿ ಎ ಗರ್ಲ್ ಅನ್ನೋದ್ರಲ್ಲಿ ಇಲ್ಲಿ ಜಿ ಏನು ಕೂಡ ಅದನ್ನು ಕೂಡ ಒಂದು ಕಾನ್ಸನೆಂಟ್ ಸೌಂಡ್ ಇದೆ. ಅದೇ ರೀತಿ ಎ ಟೇಬಲ್ ಅಲ್ಲಿ ಟಿ ಏನಿದೆ ಒಂದು ಕಾನ್ಸನೆಂಟ್ ಸೌಂಡ್ ಇದೆ. ಅದೇ ರೀತಿ ಎ ಚೇರ್ನಲ್ಲಿ ಸಿ ಏನಿದೆ ಕಾನ್ಸನೆಂಟ್ ಸೌಂಡ್ ಇದೆ. ಎ ಬುಕ್, ಎ ಗ್ಲಾಸ್. ಸೊ ಹಾಗಾಗಿ ಇಲ್ಲಿ ಈ ಒಂದು ಕಾನ್ಸನೆಂಟ್ ಸೌಂಡ್ ಇರೋದ್ರಿಂದ ನಾವು ಏನನ್ನು ಯೂಸ್ ಮಾಡ್ತೀವಿ, ಎ ಅನ್ನು ಯೂಸ್ ಮಾಡ್ತೇವೆ. ಮತ್ತೆಲ್ಲಿ ಯೂಸ್ ಮಾಡ್ತೀವಿ ಅಂತಂದರೆ ಎ ಈಸ್ ಯೂಸ್ಡ್ ವೆನ್ ಓವೆಲ್ ಸೌಂಡ್ ಗಿವ್ಸ್ ದ ಕಾನ್ಸನೆಂಟ್ ಸೌಂಡ್. ಎ ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಯಾವಾಗ ಒಂದು ಸ್ವರ ಏನಂತಂದರೆ ವ್ಯಂಜನದ ಉಚ್ಚಾರವನ್ನು ಕೊಡ್ತಿತ್ತು ಅಂತಂದರೆ ಅಂಥ ಒಂದು ಸಂದರ್ಭದಲ್ಲಿ ಎ ಅನ್ನು ಯೂಸ್ ಮಾಡ್ತೇವೆ. ಉದಾಹರಣೆ ನೋಡೋಣ. ಎ ಯೂನಿಯನ್. ಇಲ್ಲಿ ತಮ್ಗೆ ಗೊತ್ತಿರ್ಬೋದು, ಈಗಾಗಲೇ ನಾನು ಹೇಳಿದೆ ಏನು ಅಂತಂದರೆ ಸ್ವರಗಳು ಎಷ್ಟು ಅಂತಂದರೆ ಇಂಗ್ಲೀಷ್ನಲ್ಲಿ 5. ಅವು ಯಾವ್ಯಾವ ಅಂದರೆ ಎ, ಇ, ಐ, ಓ, ಯು. ಆದರೆ ಇಲ್ಲಿ ಎ ಯೂನಿಯನ್ ಅಂತ ಇದೆ. ಯೂನಿಯನ್ನಲ್ಲಿ ಯು ಇದೆ. ಯು ಅಂದರೆ ಏನು? ಸ್ವರ. ಹಾಗಾದರೆ ಸ್ವರ ಇದೆ ಅಂತಂದರೆ ನಾವು ಅದರ ಹಿಂದ್ಗಡೆ ನಾವು ಆ್ಯನನ್ನು ಯೂಸ್ ಮಾಡಬೇಕಾಗುತ್ತೆ. ಆದರೆ ಆ್ಯನ್ ಬದಲಾಗಿ ನಾನು ಎ ಅನ್ನು ಯೂಸ್ ಮಾಡ್ತಾ ಇದ್ದೀವಿ. ಯಾಕೆ ಅಂತಂದರೆ ಇಲ್ಲಿ ಯೂನಿಯನ್ ಅನ್ನೋದು ನಾವು ಕನ್ನಡದಲ್ಲಿ ಉಚ್ಚಾರ ಮಾಡಿದಾಗ ಯುಲಿಂತ ಸ್ಟಾರ್ಟ್ ಆಗುತ್ತೆ. ಯು ಅಂದರೆ ಅದೇನು? ವ್ಯಂಜನ. ಹಾಗಾಗಿ ಇಲ್ಲಿ ಯು ಓವೆಲ್ ಸೌಂಡ್, ಇಲ್ಲಿ ಯು ಓವೆಲ್ ಇದ್ರೂ ಕೂಡ ಅದೇನಂತಂದರೆ ಇಲ್ಲಿ ಏನಾಗುತ್ತೆ, ಒಂದು ಕಾನ್ಸನೆಂಟ್ ಸೌಂಡ್ ಏನಂತಂದರೆ ಇಲ್ಲಿ ಕೊಡುತ್ತೆ. ಸೊ ಹೀಗಾಗಿ ನಾವು ಏನಂತಂದರೆ ಒಂದು ಯೂನಿಯನ್ ಹಿಂದೆ ನಾವು ಎ ಅನ್ನು ಯೂಸ್ ಮಾಡಬೇಕಾಗುತ್ತೆ. ಎ ಯೂನಿವರ್ಸಿಟಿ. ಸೊ ಇಲ್ಲಿ ಎ ಯೂನಿವರ್ಸಿಟಿ ಏನಿದೆ, ಸೊ ಅದನ್ನು ಕೂಡ ಯು ಅಂತ ಒಂದು ಉಚ್ಚಾರ ಆಗುತ್ತೆ. ಹೀಗಾಗಿ ಅದು ವ್ಯಂಜನ ಆಗೋದ್ರಿಂದ ಅಲ್ಲೂ ಕೂಡ ನಾವು ಎ ಅನ್ನು ಬಳಸ್ತೇವೆ. ಅದೇ ರೀತಿ ಯುರೋಪಿಯನ್, ಇ ಅಂತ ಇದೆ, ಅಲ್ಲಿ ಯು ಬರುತ್ತೆ, ಯುರೋಪಿಯನ್. ಹಾಗಾಗಿ ಅಲ್ಲೂ ಕೂಡ ನಾವೇನಂತಂದರೆ ಒಂದು ಎ ಅನ್ನು ಯೂಸ್ ಮಾಡ್ತೇವೆ. ಅದೇ ರೀತಿ ಎ 1 ರೂಪಿ. ಇಲ್ಲಿ 1 ರೂಪಿ ಓ ಇದೆ. ಓ ಅಂತಂದರೆ ಅದನ್ನು ಕೂಡ ಒಂದು ಸ್ವರ ಇದೆ, ಓವೆಲ್ ಇದೆ. ಬಟ್ ಉಚ್ಚಾರ ಏನು ಕೊಡ್ತಾ ಇದೆ ಅಂತಂದರೆ ಕಾನ್ಸನೆಂಟ್ ಸೌಂಡ್, ಅಂದರೆ ವ್ಯಂಜನದ ಉಚ್ಚಾರವನ್ನು ಕೊಡ್ತಾ ಇದೆ. ಅದನ್ನು 1 ರೂಪಿ ಅಂತ ಕರಿತೀವಿ. 1 ರೂಪಿ ಅಂತ ಕರಿತೀವಿ. ಹೀಗಾಗಿ ಎ ಅನ್ನು ಯೂಸ್ ಮಾಡ್ತೇವೆ. ಎ ಈಸ್ ಯೂಸ್ಡ್ ಬಿಫೋರ್ ಡಿಟರ್ಮಿನೈರ್ಸ್. ಸೊ ಇಲ್ಲಿ ಎ ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಡಿಟರ್ಮಿನೈರ್ಸ್ನಲ್ಲಿ ಕೂಡ ಯೂಸ್ ಮಾಡ್ತೀವಿ. ಅಂದರೆ ನಿರ್ಧಾರಕಗಳು ಅಂತಕ್ಕಂಥ ಒಂದು ನಾವು ಕನ್ನಡದಲ್ಲಿ ಹೇಳ್ತೇವೆ. ಎ ಫ್ಯೂ, ಎ ಲಿಟಲ್, ಎ ಲಾಟ್ ಆಫ್. ಸೊ ಇಂಥ ಒಂದು ಡಿಟರ್ಮೈನರ್ಸ್ನಲ್ಲೂ ಕೂಡ ನಾವೇನಂತಂದರೆ ನಾವು ಎನ ಯೂಸ್ ಮಾಡ್ತೇವೆ. ಬಟ್ ಇನ್ ಕೇಸ್ ಆಫ್ ಮೆನಿ, ಯಾವಾಗ ಡಿಟರ್ಮೈನರ್ಸ್ ಒಂದು ಮಿನಿ ಏನಿದೆ ಅಲ್ಲಿ ನಾವು ಏನು ಮಾಡ್ತೀವಿ, ಎ ಮತ್ತು ಆ್ಯನನ್ನು ಆ ಒಂದು ಡಿಟರ್ಮಿನರ್ಸ್ ಆದ ನಂತರದಲ್ಲಿ ಯೂಸ್ ಮಾಡ್ತೇವೆ. ಫಾರ್ ಎಕ್ಸಾಂಪಲ್ ನೋಡಿ, ಮೆನಿ ಎ ಪೀಪಲ್ ವೆಲ್ಕಮ್ಡ್. ಮೆನಿ ಎ ಪೀಪಲ್ ವೆಲ್ಕಮ್ಡ್. ಇಲ್ಲಿ ಮೆನಿ ಆದ ತಕ್ಷಣ ನಾವು ಎನ ಯೂಸ್ ಮಾಡೀವಿ. ಯಾಕಂದರೆ ಮೆನಿ ಯಾವಾಗ ಬರುತ್ತೆ ಅಲ್ಲಿ ನಾವು ಮೆನಿ ಆದ ನಂತರ ಎ ಅನ್ನು, ಆರ್ಟಿಕಲ್ ಎ ಅನ್ನು ಯೂಸ್ ಮಾಡ್ತೀವಿ. ಐ ಹ್ಯಾವ್ ಎ ಫ್ಯೂ ಚಾಕೊಲೇಟ್ಸ್. ಅದೇ ರೀತಿ ಫ್ಯೂ ಹಿಂದ್ಗಡೆ ನಾವು ಎನ ಯೂಸ್ ಮಾಡ್ತೇವೆ. ಓನ್ಲಿ ಮೆನಿ ಬಂದಾಗ ಮಾತ್ರ ನಾವು ಆರ್ಟಿಕಲ್ ಎ ಮತ್ತು ಆ್ಯನನ್ನು ನಂತರದಲ್ಲಿ ಯೂಸ್ ಮಾಡ್ತೇವೆ. ಅದೇ ರೀತಿ ಈಗ ಯೂಸ್ ಆಫ್ ಆ್ಯನ್ ಎಲ್ಲಿ ಯೂಸ್ ಮಾಡ್ತೀವಿ ಅನ್ನೋದನ್ನು ನೋಡೋಣ. ಆ್ಯನ್ ಈಸ್ ಯೂಸ್ಡ್ ಬಿಫೋರ್ ನೌನ್ಸ್ ದಟ್ ಬಿಗ್ಯಾನ್ಸ್ ವಿತ್ ಎ ಓವೆಲ್ ಸೌಂಡ್. ಅಂದರೆ ಸ್ವರದ ಉಚ್ಚಾರವನ್ನು ಹೊಂದಿರತಕ್ಕಂತಹ ಹಿಂದೆ, ನಾಮಪದದ ಹಿಂದೆ ನಾವು ಆ್ಯನನ್ನು ಯೂಸ್ ಮಾಡ್ತೇವೆ. ಓವೆಲ್ ಸೌಂಡ್ ಎ, ಇ, ಐ, ಓ, ಯು. ಇಲ್ಲಿ ನೋಡಿ, ಆ್ಯನ್ ಆ್ಯಪಲ್, ಆ್ಯನ್ ಎಗ್, ಆ್ಯನ್ ಆರೆಂಜ್, ಆ್ಯನ್ ಅಂಬ್ರೆಲಾ. ಸೊ ಇಲ್ಲಿ ಒಂದು ಗಮನಿಸಿರ್ಬೋದು, ಆ್ಯನ್ ಆ್ಯಪಲ್ದಲ್ಲಿ ಎ ಇದೆ. ಎ ಅಂತಂದರೆ ಏನು? ಅದು ಓವೆಲ್. ಅದೇ ರೀತಿ ಆ್ಯನ್ ಎಗ್ ಏನಿದೆ ಅದು ಓವೆಲ್, ಇ ಓವೆಲ್ ಸೌಂಡ್ ಕೊಡುತ್ತೆ. ಆ್ಯನ್ ಆರೆಂಜ್, ಓ ಅದು ಕೂಡ ಓವೆಲ್ ಸೌಂಡ್ ಕೊಡುತ್ತೆ. ಆ್ಯನ್ ಅಂಬ್ರೆಲಾ ಅದು ಕೂಡ ಓವೆಲ್ ಸೌಂಡ್ ಕೊಡುತ್ತೆ. ಹೀಗಾಗಿ ನಾನು ಆ್ಯನನ್ನು ಯೂಸ್ ಮಾಡಿದ್ದೇನೆ. ಅದೇ ರೀತಿ ಆ್ಯನ್ ಈಸ್ ಯೂಸ್ಡ್ ವೆನ್ ಕಾನ್ಸನೆಂಟ್ ಗಿವ್ಸ್ ದ ಓವೆಲ್ ಸೌಂಡ್. ಯಾವಾಗ ಆ್ಯನ್ ಏನಿದೆ ಅಲ್ಲ ಅದು ಒಂದು ವೇಳೆ ಕಾನ್ಸನೆಂಟ್ ಗಿವ್ಸ್ ಓವೆಲ್ ಸೌಂಡ್, ಒಂದು ವೇಳೆ ವ್ಯಂಜನ ಸ್ವರದ ಉಚ್ಚಾರವನ್ನು ಕೊಡ್ತಿತ್ತು ಅಂತಂದರೆ ನಾವು ಆ್ಯನನ್ನು ಯೂಸ್ ಮಾಡ್ತೇವೆ. ಯೂಶಲಿ ಆ್ಯನ್ ಎಲ್ಲಿ ಯೂಸ್ ಮಾಡ್ತೀವಿ ಹೇಳಿ? ಆ್ಯನ್ ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಎಲ್ಲಿ ಸ್ವರದ ಉಚ್ಚಾರ ಇರ್ತದೋ ಅಲ್ಲಿ ಆ್ಯನನ್ನು ಯೂಸ್ ಮಾಡ್ತೀವಿ. ಆದರೆ ಒಂದೊಂದು ಸಂದರ್ಭದಲ್ಲಿ ಕಾನ್ಸನೆಂಟ್ ಅಂದರೆ ವ್ಯಂಜನ ಏನಿದೆ ಅಲ್ಲ ಆ ವ್ಯಂಜನನೂ ಕೂಡ ಸ್ವರದ ಥರ ಉಚ್ಚಾರ ಯಾವಾಗ ಮಾಡುತ್ತೆ ಆವಾಗ ಆ್ಯನನ್ನು ಯೂಸ್ ಮಾಡ್ತೇವೆ. ಫಾರ್ ಎಕ್ಸಾಂಪಲ್ ನೋಡಿ, ಆ್ಯನ್ ಅವರ್. ಇಲ್ಲಿ HOUR ಅಂತ ಇದೆ. HOUR ಅಂತಂದರೆ ಇಲ್ಲಿ ಎಚ್ ಏನಿದೆ ರೀ? ಕಾನ್ಸನೆಂಟ್ ಇದೆ, ಅದು ವ್ಯಂಜನ ಇದೆ. ವ್ಯಂಜನ ಇದ್ದರೂ ಕೂಡ ಉಚ್ಚಾರ ಮಾಡುವಾಗ ಅದನ್ನು ಯಾವ ರೀತಿ ಉಚ್ಚಾರ ಮಾಡ್ತೀವಿ? ಆ್ಯನ್
ಅವರ್ ಯೂಸ್ ಮಾಡ್ತೀವಿ. ಉಚ್ಚಾರ ಮಾಡೋದ್ರಿಂದ ಅದು ಏನದೆ ಸ್ವರ ಇದೆ, ಹೀಗಾಗಿ ಆ್ಯನನ್ನು ಯೂಸ್ ಮಾಡ್ತೀವಿ. ಅದೇ ರೀತಿ ಆ್ಯನ್ ಆನೆಸ್ಟ್, ಆನೆಸ್ಟ್. ಎಚ್ ಇದೆ, ಎಚ್ ಅಂದರೆ ಏನ್ರಿ, ಕಾನ್ಸನೆಂಟ್ ಇದೆ. ತಿಳಿತಾ, ಕಾನ್ಸನೆಂಟ್ ಇದ್ರೂ ಕೂಡ ಅದು ಯಾವ ರೀತಿ ಉಚ್ಚಾರವನ್ನು ಪ್ರೊಡ್ಯೂಸ್ ಮಾಡ್ತಾ ಇದೆ ಅಂತಂದರೆ ಪ್ರೊನೌನ್ಸಿಯೇಷನ್ ಯಾವ ರೀತಿ ಇದೆ, ಓವೆಲ್ ಸೌಂಡ್ ಇದೆ. ಆನೆಸ್ಟ್, ಅಂತ ಯೂಸ್ ಮಾಡ್ತೀವಿ. ಅದೇ ರೀತಿ ಆ್ಯನ್ ಹಿಸ್ಟ್ರಿ, ಆ್ಯನ್ ಎಕ್ಸ್ರೇ. ಎಕ್ಸ್ ಇದೆ, ಎಕ್ಸ್ ಅಂತಂದರೆ ಎಕ್ಸ್ರೇ, ಅಂತ ಬರುತ್ತೆ ಫಸ್ಟಿಗೆ, ಹೀಗಾಗಿ ಅದು ಕೂಡ ಓವೆಲ್ ಸೌಂಡ್ ಕೊಡುತ್ತೆ. ಹಾಗಾಗಿ ಇಂಥ ಒಂದು ಪದಗಳ ಹಿಂದೆ ನಾವು ಆ್ಯನನ್ನು ಯೂಸ್ ಮಾಡ್ತೀವಿ. ನಿಮ್ಮ ಪರೀಕ್ಷೆಯಲ್ಲಿ, ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಇಂಥ ಎಕ್ಸಾಮ್ಸ್ಗಳನ್ನು ಕೇಳ್ತಾರೆ. ಆ್ಯಪಲ್ಲು, ಎಗ್ಗು, ಆರೆಂಜ್ ಆ ರೀತಿ ಪ್ರಶ್ನೆಗಳು ಕೇಳೋದಿಲ್ಲ, ಯಾಕಂದರೆ ಬಹಳ ಅವು ಈಸಿಯಾಗಿರ್ತಕ್ಕಂಥವು. ನಿಮಗೆ ಕೇಳ್ತಕ್ಕಂಥವು ಯಾವುವು, ಅವರು, ಆನೆಸ್ಟು, ಎಕ್ಸ್ರೇ ಇಂಥವೆಲ್ಲ ಕೇಳ್ತಾರೆ. ನಾವೇನು ಮಾಡ್ತೀವಿ, ಅವರು, ಆನೆಸ್ಟು ಈ ರೀತಿ ಎಚ್ ಬಂದ ತಕ್ಷಣ ನಾವೇನು ಮಾಡ್ತೀವಿ, ಅನ್ನು ಎಕ್ಸಾಮ್ನಲ್ಲಿ ಬರೆದು ಬರ್ತೀವಿ. ಅದು ತಪ್ಪು. ಅದು ಯಾವ ರೀತಿ ಸೌಂಡ್ ಕೊಡ್ತಾ ಇದೆ, ಏನು ಓವೆಲ್ ಸೌಂಡ್ ಕೊಡ್ತಾ ಇದ್ದೇನೆ ಅಥವಾ ಕಾನ್ಸನೆಂಟ್ ಸೌಂಡ್ ಕೊಡ್ತಾ ಇದ್ದೇನೆ ಅದನ್ನು ನೋಡಬೇಕು. ಅದನ್ನು ನೋಡಿ ನಾವು ಹಾಕಬೇಕು. ಸೊ ಈ ರೀತಿ ಇದ್ದಾಗ ನಾವು ಆ್ಯನನ್ನು ಯೂಸ್ ಮಾಡಬೇಕಾಗುತ್ತೆ. ಆ್ಯನ್ ಈಸ್ ಯೂಸ್ಡ್ ಬಿಫೋರ್ ಅಬ್ರಿವೇಷನ್ ದ್ಯಾಟ್ ಬಿಗ್ಯಾನ್ಸ್ ವಿತ್ ಓವೆಲ್ ಸೌಂಡ್. ಅದೇ ರೀತಿ ಈ ಅಬ್ರಿವೇಷನ್ಸ್ಗಳ ಹಿಂದೆ ಕೂಡ ನಾವು ಆ್ಯನನ್ನು ಯೂಸ್ ಮಾಡ್ತೇವೆ. ಫಾರ್ ಎಕ್ಸಾಂಪಲ್, ಎಮ್ ಎ ಇದೆ, ಆ್ಯನ್ ಎಮ್ ಎ, ಆ್ಯನ್ ಎಮ್ ಎಸ್ ಸಿ, ಆ್ಯನ್ ಎಮ್ ಬಿ ಬಿ ಎಸ್. ಇಲ್ಲಿ ಎಮ್ ಎ ಅಂದರೆ ಮಾಸ್ಟರ್ ಆಫ್ ಆರ್ಟ್ಸ್, ಡಿಗ್ರಿ ಇವೆ. ಎಮ್ ಎಸ್ ಸಿ ಅಂದರೆ ಮಾಸ್ಟರ್ ಆಫ್ ಸೈನ್ಸ್. ಅದೇ ರೀತಿ ಎಮ್ ಬಿ ಬಿ ಎಸ್, ಬ್ಯಾಚುಲರ್ ಆಫ್ ಮೆಡಿಸಿನ್, ಬ್ಯಾಚುಲರ್ ಆಫ್ ಸರ್ಜರಿ. ಇಲ್ಲಿ ಈ ಒಂದು ಎಬ್ರಿವೇಷನ್ಸ್ ಏನಿವೆ, ಈ ಏನು ಶಾರ್ಟ್ ಫಾರ್ಮ್ಗಳಿಗೆ ನಾವು ಏನು ಎಬ್ರಿವೇಷನ್ಸ್ ಏನಿವೆ, ಸೊ ಇವು ಓವೆಲ್ ಸೌಂಡ್ ಕೊಡುತ್ತೆ. ಈಗ ಎಮ್ ಎ ಅಂತಿದೆ, ಎಮ್ ಎ ಅಂತಂದರೆ ಎ ಅಂತ ನಾನು ಫಸ್ಟಿಗೆ ಬರಿತೀನಿ, ಎಮ್ ಎ ಅಂದರೆ ಅದೇನಾಯಿತು, ಸ್ವರ ಆಯಿತು. ಅದೇ ರೀತಿ ಎಮ್ ಎಸ್ ಸಿ, ಅದೇ ರೀತಿ ಎಮ್ ಬಿ ಬಿ ಎಸ್, ಅಂತ ಬರುತ್ತೆ. ಸೊ ಇವೆಲ್ಲನೂ ಸ್ವರ ಉಚ್ಚಾರವನ್ನು ಕೊಡೋದ್ರಿಂದ ಇದರ ಹಿಂದುಗಡೆನೂ ಕೂಡ ನಾವು ಆ್ಯನನ್ನು ಯೂಸ್ ಮಾಡ್ತೇವೆ. ಸೊ ಮುಂದಿನ ವಿಡಿಯೋದಲ್ಲಿ ನಾವು ದ ಆರ್ಟಿಕಲ್ ದ ಬಗ್ಗೆ ನೋಡೋಣ. ಥ್ಯಾಂಕ್ ಯು.